ಸೆಟ್ಲ್ಮೆಂಟ್ ಬತ್ತೀಯಮ್ಮ ಬಾ, ಇಲ್ಲ ಅಂದರೆ ಇಷ್ಟ ಏನೋ ಮಾತಾಡಮ್ಮ. ಬಂಗಾರಿ ಚಿನ್ನಮ್ಮ ಮುದ್ದು ರೀ, ನಾನು ಅವಳನ್ನ ಕೇಳಲ್ಲ ರೀ, ನಾನು ಯಾಕ್ರಿ ಅವಳನ್ನ ಕೇಳಿ. ಎಲ್ಲ ಶ್ರುತಿ ಮಧ್ಯದ ಸೆಟ್ಲ್ಮೆಂಟ್ಗೆ ಡೀಲ್ ಮಾಡಕ್ಕೆ ಬಂದಿರೋದೇ ಅವರು. ನಿಮ್ಮ ಮಧ್ಯೆ ಇರೋ ವ್ಯವಹಾರಿಕವಾಗಿ ಅಮೌಂಟ್ ಕೊಡೋದು ಮಾತಿಗೆ ಒಂದು ಸೆಟ್ಲ್ಮೆಂಟ್ ಕೂತ್ಕೊಳಕ್ಕೆ ಬರ್ತಾರದೇ ಅವರು. ಬೇಕಾಗಿಲ್ಲ ರೀ, ನಾನು ಇವಾಗ ಯಾಕೆ ಬೇಕಾಗಿಲ್ಲ? ಇವಾಗ ಸಾಕ್ಷಿ ಅವರೇ ತಾನೇ ಇರೋದು, ಅವ್ರಿಗೆ ಗೊತ್ತಿರೋ ತಾನೆ ನ್ಯಾಯ ನೀತಿ ಎಲ್ಲ. ಹ್ಞೂ ಗೊತ್ತು. ಇವಾಗ ನನಗೆ 18,000 ಕೊಡ್ಬೇಕು ನೀವು. 18,000 ಕೊಡ್ಬೇಕು ರೀ. ಸೆಟ್ಲ್ಮೆಂಟಿಗೆ 15,000 ರೂಪಾಯಿಗೆ ಬಂದಿದ್ದೀನಿ. ಪ್ಲೀಸ್ ನೋಡು ಅಮ್ಮ, ಒಂದು ತಿಂಗಳಿಗೆ 1,500 ಮಾತುಕತೆ ಆಗಿತ್ತು. ನಾನು ಕೊಡ್ತೀನಿ ಅಂತ ಅಂದಿದ್ದೆ. ಆದರೆ ಕಾಲ ಸ್ವಲ್ಪ ನಮಗೆ ಇನ್ಕಮ್ ಬಂದಿಲ್ಲ, ದುಡ್ಡಿಲ್ಲ, ಕಷ್ಟ, ಕೆಲಸ ಮಾಡೋದು, ಸಂಪಾದನೆ ಆಗಿಲ್ಲ. ಹಾಗಾಗಿ 1,000 ರೂಪಾಯಿಗೆ ನಾನು ಕೊಡ್ತೀನಿ ಅಂತ ಒಪ್ಪಿದ್ದೀನಿ. ಆದರೆ ಅಮ್ಮ ಇಲ್ಲ, ನನಗೆ 1,500 ಒಂದು ವರ್ಷಕ್ಕೆ 18,000 ಆಗುತ್ತಪ್ಪ, 18,000 ಕೊಡು ಅಂತ ಆಯಿತು. ನಾನು ಹಂಗೆ ಮಾಡಬಾರ್ದು, 18,000 ಕೊಡು, ಹಂಗೆ ಮಾಡಬಾರ್ದು ದೇವರು, ಹಂಗೆ ಮಾಡಬಾರ್ದಪ್ಪ. 18,000 ಹಂಗೆ ಮಾಡಬಾರ್ದು ಅಂತ ಹೇಳ್ತೇನೆ ತಾನೆ. ಮುಂಜೆ ಆಯ್ತವಳೆ 18,000 ಕೊಡ್ತೀನಿ. ನಾನು ಇವಾಗ 12,000 ಕೊಡ್ತೀನಮ್ಮ. ಏನು ಹೇಳ್ತಾರೆ ಕೇಳ್ಬಿಟ್ಟು ಹೇಳಮ್ಮ. 12,000 ರೂಪಾಯಿ ಮೇಲೆ ನನ್ನ ಕೈ ಕೊಡೋಕ್ಕಲ್ಲ, ಕೇಳಬೇಕಮ್ಮ. ಬಂಗಾರಿ, ಇವಾಗ ಅಮ್ಮ ಮಾತಾಡೋದು ಕೇಳಿಸ್ಕೊ. ಬೇಡ ಶ್ರುತಿ. ಇವಾಗ ಅಮ್ಮ ಕೆಲ್ಸಕ್ಕೆ ಹೋಗುತ್ತಾ? ಇಲ್ಲ ತಾನೆ, ಮನೇಲೇ ಇರುತ್ತೆ ತಾನೆ. ನನಗೆ ಕಾಸು ಎಲ್ಲಿಂದ ಬರುತ್ತೆ? ಅಪ್ಪ ಕೊಡಬೇಕು ತಾನೆ. 1,500 ರೂಪಾಯಿ ದಿನ 50 ರೂಪಾಯಿ ಕೊಡ್ತೀನಿ ಉಂಡಿಗೆ ಹಾಕಂತ ಹೇಳ್ಬಿಟ್ಟು 1 ವರ್ಷ ಆಯಿತು, ದುಡ್ಡೇ ಕೊಟ್ಟಿಲ್ಲ. 18,000 ರೂಪಾಯಿ ಆಯಿತು. ಹೋಗ್ಲಿ ಆಯಿತು, 18 ಬೇಡ 15,000 ರೂಪಾಯಿ ಕೊಡಿ ಅಂತ ಸೆಟ್ಲ್ಮೆಂಟಿಗೆ ಬಂದಿದ್ರೆ ನೀನು ಚೋಟ್ ಮೆಣಸಿನ್ಕಾಯಿನ ಮಧ್ಯೆ ಕೂರಿಸ್ಕೊಂಡು ಆಟ ಆಡ್ತಾವ್ರಲ್ಲ ನಿಮ್ಮ ಅಪ್ಪ, ಇದು ಸರಿನಾ? ಅಪ್ಪ ಅಲ್ಲ, ನೀನು ಚೋಟ್ ಮೆಣಸಿನ್ಕಾಯಿ, ನೀನು ಚೋಟ್ ಮೆಣಸಿನ್ಕಾಯಿ. ಬೇರೆ ಮಾತಪ್ಪ. ನಮ್ಗೆ ಇವಾಗ 18,000 ಕೊಡೋಕ್ಕಾಗಲ್ಲ, 12,000 ಕೊಡ್ತೀವಿ ಅಷ್ಟೇ. ನಾವು ಹೇಳಿರೋದು, ನೀವೇನು ಹೇಳ್ತೀರಾ ಹೇಳಿ. ಹೇಳಪ್ಪ ಪ್ಲೀಸ್. ಬಂಗಾರ ಅಪ್ಪಂಗೆ ಹೇಳಪ್ಪ, 15,000 ಕೊಟ್ಬಿಡಪ್ಪ ಅಮ್ಮಂಗೆ ಅಂತ ಹೇಳಪ್ಪ ಪ್ಲೀಸ್. ಇನ್ನೊಂದು ಮಾತು, 18,000 ಕೊಡಲ್ಲ, ಇನ್ನೊಂದು ಮಾತು. 16,000 ಯಾಕೆನಾ? 16 ಅಂತೆ. 16 ಆಗುತ್ತಾ ನಮ್ಮ ಹತ್ರ? 16,000 ಆಯ್ತಾ? 9,000 ರೂಪಾಯಿ ಕೊಡ್ತಿದ್ವಿ ಅಲ್ವಪ್ಪ, ಈಗ 12,000 ರೂಪಾಯಿ ಬಂದಿದ್ದೀವಿ. ಅರ್ಧಕ್ಕರ್ಧ ಅಂತ ಬಂದ್ವಿ. 9,000 ಈಗ 12,000 ಕೊಡ್ತೀವಿ. ಏನು ಹೇಳಪ್ಪ, 12,000 ಕೊಡೋದ ಬೇಡ ನೋಡಪ್ಪ. ನೀನು ಇಲ್ಲೇ ಇರಪ್ಪ, ಆಟ ಜಾಸ್ತಿ.